ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BCAನಲ್ಲಿ ಬರ್ತಾ ಇರತಕ್ಕಂತಹ ಕೃತಕ ಬುದ್ಧಿಯ ಕಾಲದಲ್ಲಿ ಸೃಜನಶೀಲತೆಯ ಅಗ್ನಿದಿವ್ಯ ಅಂಥೇಳಿ ಒಂದು ಲೇಖನ ಇದೆ. ಈ ಲೇಖನವನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟು ನಾವು ಇಲ್ಲಿ 2 ಪಾಯಿಂಟನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಯಾವುದು ಕೃತಕ ಬುದ್ಧಿ, ಇನ್ನೊಂದು ಸೃಜನಶೀಲತೆ. ಸಿಂಪಲಾಗಿ ಕೃತಕ ಬುದ್ಧಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಮಾನವನ ರೂಪದಲ್ಲೇ ಅಥವಾ ಮಾನವನಂತೆ ಯೋಚಿಸ್ತಕ್ಕಂಥದ್ದು, ಮಾನವನ ರೀತಿಯಲ್ಲೇ ಅಂದರೆ ಒಬ್ಬ ಮನುಷ್ಯನ ರೀತಿಯಲ್ಲೇ ಕಲಿಯುವಂಥದ್ದು, ಮನುಷ್ಯನ ರೀತಿಯಲ್ಲೇ ಯೋಚಿಸುವಂಥದ್ದು, ಮನುಷ್ಯನ ರೀತಿಯಲ್ಲೇ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದು, ಮನುಷ್ಯನ ರೂಪದಲ್ಲೇ ಎಲ್ಲ ಸಮಸ್ಯೆಗಳಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಈ ಎಲ್ಲ ಅಂಶಗಳನ್ನು ಮನುಷ್ಯ ಹೇಗೆ ಮಾಡ್ತಾನೋ ಹಾಗೆ ಒಂದು ಮೆಷಿನ್ ಮಾಡ್ತಕ್ಕಂಥದ್ದನ್ನೇ ನಾವಿಲ್ಲೇನಂತ ಕರಿತೀವಿ, ಕೃತಕ ಬುದ್ಧಿ ಅಂತ ಹೇಳಿ ಕರಿತೀವಿ. ಇನ್ ದ ಸೆನ್ಸ್ ಯಂತ್ರಗಳು ಮಾಡ್ತಕ್ಕಂತಹ ಕೆಲಸ. ಇದಕ್ಕೆ ನಾವು ಏನು ಮಾಡಬೇಕು, ಕಮಾಂಡನ್ನು ಕೊಡಬೇಕು. ಯಾವುದು, ಕೃತಕ ಬುದ್ಧಿಗೆ. ಇಲ್ಲಿ ಸೃಜನಶೀಲತೆ ಅಂತ ಹೇಳಿದ್ರೆ ಹೊಸದರ ಸೃಷ್ಟಿ ಅಂಥೇಳಿ ಕರಿಬೋದು. ಅಂದರೆ ನಮ್ಮ ಒಳಗಡೆಯಿಂದ, ಅಂದರೆ ನಮ್ಮ ಮಾನಸಿಕತೆಯಿಂದ ಸೃಷ್ಟಿಯಾಗ್ತಕ್ಕಂತಹ ಒಂದು ಹೊಸ ವಿಶೇಷವನ್ನು ನಾವು ಸೃಜನಶೀಲತೆ ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ಈಗ ಆಲ್ರೆಡಿ ಅದಿಲ್ಲ, ಹೊಸದಾಗಿ ಸೃಷ್ಟಿಸುವಂಥದ್ದು. ಅವನು ಕ್ರಿಯೇಟಿವ್ ಆಗಿರ್ತಾನೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾನೆ, ಕ್ರಿಯೇಟಿವ್ ಆಗಿ ಬರೀತಾನೆ, ಕ್ರಿಯೇಟಿವ್ ಆಗಿ ಅದನ್ನು ನೋಡ್ತಾನೆ ಅಂತ ಹೇಳ್ತೀವಲ್ಲ, ಹೊಸತನದಲ್ಲಿ ನೋಡ್ತಕ್ಕಂಥದ್ದು ಸೃಜನಶೀಲತೆ. ಅಂದರೆ ಅದು ಅವನ ಮಾನಸಿಕತೆ ಮತ್ತು ಅವನ ಮೆದುಳಿಗೆ ಸಂಬಂಧಪಟ್ಟದ್ದು. ಬಟ್ ಕೃತಕ ಬುದ್ಧಿ ಒಬ್ಬ ವ್ಯಕ್ತಿಯ ಕಮಾಂಡ್ಗೆ ಸಂಬಂಧಪಟ್ಟದ್ದು. ಅಂದರೆ ಇಲ್ಲಿ ಏನು ಮಾಡೋಕ್ಕೆ ಹೋಗ್ತಾರೆ ಕೃತಕ ಬುದ್ಧಿಯಲ್ಲಿ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಒಂದರ ರೆಡಿಯಾಗಿದೆ, ಅದರ ಅನುಕರಣೆಯನ್ನು ಮಾಡ್ಕೊಳ್ತಾ ಹೋಗುವಂಥದ್ದು. ಹೆಂಗೆ ಒಂದು ಕಡೆ ಡೇಟಾ ಸಂಗ್ರಹ ಆಗಿದೆ, ಅದರ ಮೇಲೆ ಅದು ಬಿಲ್ಡ್ ಮಾಡ್ಕೊಳ್ತಾ ಹೋಗುತ್ತೆ. ಇನ್ ದ ಸೆನ್ಸ್ ಮೆಷಿನ್ ಲರ್ನಿಂಗ್ ಅಂತ ಹೇಳಿ ಕರಿತೀವಲ್ವ, ಹಾಗೆ. ಸೊ ಇಡೀ ಪಾಠ ಒಂದು ಮನುಷ್ಯನ ಬೌದ್ಧಿಕ ಸಾಮರ್ಥ್ಯ ಮತ್ತು ಕೃತಕ ಸಾಮರ್ಥ್ಯದ ನಡುವೆ ಇರತಕ್ಕಂತಹ ಒಂದು ಇನ್ಬ್ಯಾಲೆನ್ಸ್ ಅಂತ ಹೇಳಿ ಕರಿತೀವಲ್ವ, ಆ ರೀತಿ ಇದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇನು ಈ ಒಂದು AI ಬಂದಿರೋದ್ರ ಮೂಲಕವಾಗಿ ಕ್ರಿಯೇಟಿವ್ ಆಗಿರ್ತಕ್ಕಂಥವ್ರಿಗೆ, ಕ್ರಿಯೇಟಿವಿಟಿಯನ್ನು ನಿರ್ಮಾಣ ಮಾಡ್ತಕ್ಕಂಥವ್ರಿಗೆ, ಅವರಿಗೆ ಒಂದು ಸವಾಲಾಗಿ ನಿಂತ್ಕೊಳ್ತಾ ಇದೆಯಾ ಅನ್ನೋದನ್ನು ಈ ಪಾಠ ನಮಗೆ ಹೇಳ್ತಾ ಹೋಗುತ್ತೆ. ಹಾಗಾದರೆ ಪಾಠವನ್ನು ನೋಡ್ತಾ ಹೋಗೋಣ. ಸೊ ಮನುಷ್ಯ ಅಂತಕ್ಕಂಥವನು, ಅವನ ಸೃಷ್ಟಿ ಅಂತಕ್ಕಂಥದ್ದು ಒಂದು ಅನನ್ಯತೆಯ ಮೇಲೆ ಸೃಷ್ಟಿಯಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮನುಷ್ಯ ಅಂತಕ್ಕಂಥವನೇ ಒಂದು ಕ್ಷಣ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ವಿಧವಾಗಿ ಅವನ ಆಕಾರ ವಿಕಾರಗಳೆಲ್ಲವೂ ಕೂಡ ಇರ್ತವೆ, ಅವನ ಆಲೋಚನೆಗಳಿರ್ತವೆ, ಎಲ್ಲವೂ ಕೂಡ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಯಾವ್ಯಾವ ರೀತಿಯಲ್ಲಿ ಅವನಿಗೆ ಸಮಸ್ಯೆಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ಕೃತಕ ಬುದ್ಧಿಯ ಮೂಲಕವಾಗಿ ಏನು ಮಾಡ್ತಾ ಇದೆ, ಸಮಸ್ಯೆಗಳು ಉಂಟಾಗೋದಕ್ಕೆ ಮುಂದಾಗ್ತಾನೆ ಹೋಗ್ತಿದ್ದಾವೆ. ಈಗ ಅಂತಹ ಸಮಸ್ಯೆಗಳು AIನಿಂದನೂ ಕೂಡ ಬೆಳೀತಾ ಹೋಗ್ತಾ ಇದೆ. ಅದನ್ನು ನಾವು ಯಾವ ರೀತಿ ನೋಡ್ತೀವಿ, ಯಾವ ಸ್ವರೂಪದಲ್ಲಿ ನಮಗೆ ಬರುತ್ತೆ ಗೊತ್ತಾಗೋದಿಲ್ಲ. ಬಟ್ ಬಂದ ಮೇಲೆ ಆ ಸಮಸ್ಯೆ ನಮಗೆ ಹಿಂಗೆ ಬಂದಿದೆ ಅಂಥೇಳಿ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್, ಈಗ ನಾವು ಫೋನ್ಪೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫೋನ್ಪೇ ಏನಾಗುತ್ತೆ, ಸೈಬರ್ ಕ್ರೈಮ್ಗಾಗುತ್ತೆ. ಆಮೇಲೆ ನಾವು ಯಾವುದೋ ಒಂದು ಸ್ಟೇಟಸನ್ನು ಹಾಕ್ಕೊಂಡಿರ್ತೀವಿ, ಆ ಸ್ಟೇಟಸಲ್ಲಿ ನಮಗೆ ಯಾರೋ ಇನ್ನೊಂದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾರೆ. ಇಲ್ಲಪ್ಪ ನೀನು ರೇಸಿಸಮ್ಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರೀತಿಯಲ್ಲಿ ಒಂದು ಫೋಟೋ ಹಾಕ್ಕೊಂಡಿದ್ಯಾ. ಈ ರೀತಿ ಸಾಲು ಸಮಸ್ಯೆಗಳಿಗೆ ಮಾನಸಿಕವಾಗಿ ನಾವು ತೊಂದರೆಗೆ ಒಳಗಾಗ್ತಾ ಹೋಗ್ತಾ ಇರ್ತೀವಿ. ಆದರೆ ಆ ಸಮಸ್ಯೆಗಳು ಹೆಂಗೆ ಬರ್ತವೆ ಒಬ್ಬೊಬ್ಬನಿಗೆ ಗೊತ್ತಾಗೋದಿಲ್ಲ. ಆ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ಸಂದರ್ಭದಲ್ಲಾಗಲಿ ಅಥವಾ ಬೇರೆ ರೀತಿಯಲ್ಲಾಗಲಿ ಅದು ಬೇರೆಯವರಿಂದ ಇರಬೇಕು. ಅಂದರೆ ಅವನು ಆ ಒಂದು ವಿಷಯವನ್ನು ನಡೆಸಬೇಕು, ಇಲ್ಲ ಮಾಡಬೇಕು ಅನ್ನೋ ರೀತಿಯಲ್ಲಿ. ಅದಕ್ಕೆ ಹೇಳ್ತಕ್ಕಂಥದ್ದು ಇವತ್ತು ಏನಾಗೋಗ್ತಾ ಇದೆ ಅಂತ ಹೇಳಿದ್ರೆ, ಈ AI ಬಂದಿರೋದ್ರ ಮೂಲಕವಾಗಿ ನಮಗೇನೋ ಒಂದು ಕಥೆನೋ, ಒಂದು ಕವಿತೆನೋ, ಒಂದು ಕಾದಂಬರಿನೋ ಅಥವಾ ಏನೋ ಒಂದು ಬೇಕು ಅಂತ ಹೇಳಿದ್ರೆ ಅದೇ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿಕೊಂಡು ನಮಗೆ ಲೇಖನಗಳನ್ನು ಕೊಡುತ್ತೆ, ಕಥೆಗಳನ್ನು ಕೂಡ ಕೊಡ್ತಾ ಹೋಗುತ್ತೆ. ಆದರೆ ಯೋಚಿಸ್ತಕ್ಕಂತಹ ಶಕ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದಕ್ಕೆ ಇವತ್ತಿನ ಸಂದರ್ಭದಲ್ಲಿ ಕವಿತೆಗಳನ್ನು ಬರೆಯೋರಾಗಲಿ, ಲೇಖನಗಳನ್ನು ಬರೆಯೋದಾಗಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ ಇತ್ತು ಮೊದಲು. ಆದರೆ ಇವತ್ತು ಅದಕ್ಕೆ ಒಬ್ಬ ಕವಿ ಅಥವಾ ಬರಹಗಾರ ಏನಾದರೂ ಬರೀಬೇಕು ಅಂತ ಹೇಳಿದ್ರೆ ಅವನಿಗೇನು ಬೇಕಾಗಿತ್ತು ಅಂದರೆ ಒಂದು ಮೂಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು ಅವನು. ಇವತ್ತು ಆ ಮೂಡ್ ಅನ್ನೋದು ಇಲ್ಲದೇ ಇದ್ದರೂ ಪರವಾಗಿಲ್ಲ, ನನಗೆ ಒಬ್ಬರು ಮೂಡಿಲ್ಲ ಅಂತ ಹೇಳಿದಾಗಲೂ ಕೂಡ ನನಗೆ ಯಾರೋ ಒಂದು ಕಮಾಂಡನ್ನು ಕೊಟ್ರಪ್ಪ,
ಆ ಕಮಾಂಡನ್ನು ಕೊಟ್ಟರೆ ಆ ತಕ್ಷಣಕ್ಕೆ ನಾನೇನು ಮಾಡ್ತೀನಿ, ಒಂದು ರೆಡಿಯನ್ನು ಮಾಡಿ ಕೊಟ್ಬಿಡ್ತೀನಿ. ಎಷ್ಟು ಬೇಗ ಅಂತ ಹೇಳಿದ್ರೆ ನಾವಿವಾಗ ಬರೋದು ಕೆಲವೇ ಸೆಕೆಂಡುಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಒಂದು ವಿವರಣೆ ಬಂದ್ಬಿಡುತ್ತೆ. ಈ ಚಾಟ್ ಜಿ ಪಿ ಟಿಯಲ್ಲಾಗಲಿ ಜೆಮಿನಿನಲ್ಲಾಗಲಿ ಏನಾದರೂ ಒಂದು ಕಮಾಂಡನ್ನು ಕೊಟ್ಟರೆ ಅದು ಬಂದ್ಬಿಡುತ್ತೆ. ಆದರೆ ಮೊದಲು ಇದನ್ನು ಬರಿಬೇಕಾದಾಗ ಆ ವ್ಯಕ್ತಿ ಎಷ್ಟೆಲ್ಲ ಯೋಚನೆ ಮಾಡಬೇಕಾಗಿತ್ತು, ಆ ಮೂಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು. ಬಟ್ ಇದು ಎ ಐ ಏನು ಮಾಡ್ಕೊಳ್ಳುತ್ತೆ, ಇದನ್ನು ಒಂದು ಟಾಸ್ಕ್ ಅನ್ನೋ ರೀತಿಯಲ್ಲಿ, ಒಂದು ಕೆಲಸ ಅನ್ನೋ ರೀತಿಯಲ್ಲಿ ಮಾಡಿ ಬಿಸಾಕ್ಬಿಡತ್ತೆ. ಇದು ನಮ್ಮ ಮುಂದಿರ್ತಕ್ಕಂಥ ಒಂದು ಏನು ಹೇಳ್ಬೋದು, ಕೆಲಸಗಳನ್ನು ಕಿತ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರ್ಬೋದೇನೋ ಅಂಥೇಳಿ. ಆದರೆ ಈ ಎ ಐ ಅಂತಕ್ಕಂಥದ್ದು ಇವತ್ತು ಈ ಜನಮಾನದಲ್ಲಿ ತುಂಬ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಆದರೆ ಮೊದಲಿಂದನೂ ಇದಿರಲಿಲ್ವಾ? ಮೊದಲಿಂದನೂ ಕೂಡ ಇತ್ತು. ಯಾವಾಗ ನಮ್ಮಲ್ಲಿ ಕಂಪ್ಯೂಟರ್ ಅನ್ನೋದು ಯಾವಾಗ ಉಟ್ಕೊಳ್ತೋ ಆವಾಗಲಿಂದನೂ ಕೂಡ ಈ ಎ ಐ ಅನ್ನೋದೊಂದು ಬರ್ತಾನೆ ಇದೆ. ಈಗ ನಾವು ಗೂಗಲ್ ಮ್ಯಾಪ್ ಜಿ ಪಿ ಎಸ್ನ ಬಳಸ್ಕೊಳ್ತಾ ಹೋಗ್ತೀವಲ್ವ, ಜಿ ಪಿ ಎಸ್ನ ಬಳಸ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದಕ್ಕೆ ಆ್ಯಕ್ಟಿಂಗ್ ಪಾರ್ಟ್ನರಾಗಿ ಯಾರು ಇರ್ತಾರೆ? ಎ ಐ ಇರ್ತದೆ. ಈಗ ಅಂದರೆ ಎ ಐ ಇನ್ ದ ಸೆನ್ಸ್ ಈ ಎಲ್ಲವೂ ಕೂಡ ಕೆಲಸಗಳೆಲ್ಲವೂ ನಡಿಬೇಕಾದಾಗ ಅದರ ಹಿಂದೆ ಅದೇ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಮೊಬೈಲನ್ನು ಯೂಸ್ ಮಾಡ್ತಿದ್ದಾರೆ, ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಕೂಡ ಎ ಐ ಅಲ್ಲಿ ಕೆಲಸವನ್ನು ಮಾಡ್ತಾನೆ ಇದೆ ಅಂಥೇಳಿ ನಾವು ಅಂದ್ಕೊಳಕ್ಕೋದು ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಈ ಎ ಐ ಯಾವಾಗ ಬಂತು ಅಂತ ಹೇಳಿದ್ರೆ ಅದು ಆವಾಗಲೇ ಹೇಳೋದಲ್ಲ, ಕಂಪ್ಯೂಟರ್ನ ನಾವು ಯಾವಾಗ ಸೃಷ್ಟಿ ಮಾಡೋದು, ಆ ಸೃಷ್ಟಿ ಮಾಡಿದಾಗಲೇ ಈ ಕಂಪ್ಯೂಟರ್ನ ಒಳಗಡೆ ಇನ್ಬಿಲ್ಟ್ ಆಗಿ ಈ ಎ ಐ ಅನ್ನೋದು ಬಂದ್ಬಿಟ್ಟಿದೆ. ಅದಕ್ಕೆ ಅಬ್ಯಾಕಸ್ನಿಂದ ಟ್ಯಾಬುಲೇಟಿಂಗ್ ಮಷಿನ್ಗಳವರೆಗೆ ಈ ತಂತ್ರಜ್ಞಾನ ಇವತ್ತಿಗೂ ಕೂಡ ಸಾಕ್ಕೊಂಡೇ ಬರ್ತಾ ಇದೆ. ಸಾಕ್ಕೊಂಡು ಬರ್ತಾ ಇರೋದ್ರಿಂದ ಆ ಒಂದು ಆವಿಷ್ಕಾರ ಅಂತಕ್ಕಂಥದ್ದು ನಮಗೆ 4000 ವರ್ಷಗಳಿಂದನೇ ಆಗಿದೆ. ಅಲ್ಲಿಂದ ಅದು ನಮ್ಮ ಜೊತೆಗೆ ಬರ್ತಾನೆ ಹೋಗ್ತಾ ಇದೆ ಅನ್ನೋದನ್ನು. ಅದಕ್ಕೆ ಗೂಗಲ್ ಪ್ರತಿ ಸಂದರ್ಭದಲ್ಲೂ ಕೆಲವೊಂದು ಅಸಿಸ್ಟೆಂಟ್ಗಳನ್ನು ಬಳಸ್ಕೊಂಡು ಕೆಲಸಗಳನ್ನು ಮಾಡ್ಕೊಳ್ತಾನೆ ಹೋಗ್ತಾ ಇರ್ತದೆ. ಈ ಚಾಟ್ ಜಿ ಪಿ ಟಿ ಅಂಥವು ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಇವರು ಬರಹದ ಕೆಲಸವನ್ನು ಹೆಚ್ಚು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಮಾಡ್ತಾ ಇರೋ ಸಂದರ್ಭದಲ್ಲಿ ಅದರಿಂದ ಬರ್ತಕ್ಕಂತಹ ರಿಸಲ್ಟ್ ಏನು ಮಾಡುತ್ತಲ್ಲ, ಕೆಲವು ಸಂದರ್ಭದಲ್ಲಿ ಚೆನ್ನಾಗೂ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಒಳ್ಳೆಯದಾಗ್ತಲೂ ಇರ್ಬೋದು. ಆದರೆ ಕೆಲವು ಕಂಪನಿಗಳೇನು ಮಾಡ್ತವೆ, ಇವತ್ತಿನ ಸಂದರ್ಭದಲ್ಲಿ ಕೆಲವು ಕಂಪನಿಗಳು ಕಂಟೆಂಟ್ ರೈಟಿಂಗ್ ಅಂಥೇಳಿ ಕೆಲವೊಂದಷ್ಟು ಜನರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕೈಲಿ ಬರೆಸ್ಕೊಳ್ತಾ ಹೋಗ್ತಾರೆ ತಮಗೆ ಬೇಕಾದಂಗೆ. ಆದರೆ ಈ ಕಂಟೆಂಟ್ ರೈಟಿಂಗನ್ನು ಇವತ್ತು ಯಾವ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ಎ ಐಗಳೇ ಮಾಡ್ತೀವಿ. ಎ ಐಗಳೇ ಮಾಡಿದ್ವು ಅಂತ ಹೇಳಿದ್ರೆ ಈ ಕಂಟೆಂಟ್ ರೈಟಿಂಗಲ್ಲಿ ಕೆಲಸವನ್ನು ಹುಡುಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಕಳ್ಕೊಳ್ಬೇಕಾಗತ್ತೆ. ಅವರಿಗೆ ತಮ್ಮ ಅನ್ಎಂಪ್ಲಾಯ್ ಆಗೋಗ್ತೀವಲ್ವಾ ಅನ್ನೋ ಒಂದು ಭಯವನ್ನು ಕೂಡ ಇವತ್ತು ಯಾವುದು ಹುಟ್ಟಾಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಎ ಐ ಹುಟ್ಟಾಗ್ತಾ ಇದೆ. ಪ್ರಪಂಚದಾದ್ಯಂತ ಹೆಚ್ಚು ಕೆಲಸಗಳನ್ನು ಇವತ್ತು ದೊಡ್ಡ ಕಂಪನಿಗಳು ಯಾಕೆ ತೆಗೆದಾಕ್ತಿದ್ದಾವೆ ಅಂತ ಹೇಳಿದ್ರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಈ ಎ ಐಗಳ ಮೂಲಕವಾಗಿಯೂ ಕೂಡ ಅತಿ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥ ಉದ್ಯೋಗಗಳನ್ನು ಹೊರಹಾಕ್ತಾ ಹೋಗ್ತಾ ಇದ್ದಾವೆ. ಆದರೆ ಈ ಚಾಟ್ ಜಿ ಪಿ ಟಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮಗೇನೋ ಒಂದು ಕಮಾಂಡ್ ಕೊಡ್ತೀವಿ, ಕಮಾಂಡ್ ಕೊಟ್ಟಿದ ತಕ್ಷಣ ಅದೇನು ಮಾಡುತ್ತೆ, ಒಂದಷ್ಟು ಪೇಜನ್ನು ತುಂಬಿಸೋ ರೀತಿಯಲ್ಲಿ ಒಂದಷ್ಟು ಅಕ್ಷರಗಳನ್ನು ಕೊಟ್ಬಿಡುತ್ತೆ. ಆದರೆ ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುಂಬ ಚೆನ್ನಾಗಿ ಅದು ಬರ್ಕೊಡ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ಜೋಗ್ ಫಾಲ್ಸ್ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದುಕೊಡು ಅಂತ ಹೇಳಿದ್ರೆ ಅದು ಬರ್ಕೊಟ್ಬಿಡತ್ತೆ. ಬರ್ಕೊಟ್ಟ ಮೇಲೆ ನಾವು ಅದನ್ನು ಓದಿದಾಗ ಅದರೊಳಗಡೆ ಏನಾದರೂ ಒಂದು ಸ್ವಲ್ಪ ಸತ್ವ ಇದೆಯಾ ಅನ್ನೋದನ್ನು ಯೋಚನೆ ಮಾಡ್ತೀವಿ ಅಂತ ಹೇಳಿದಾಗ ಅದು ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಆದರೆ ಕಂಟೆಂಟನ್ನು ತುಂಬ ಚೆನ್ನಾಗಿ ಕೊಟ್ಬಿಡತ್ತೆ. ಆ ಕಂಟೆಂಟನ್ನು ಕೊಡೋದಕ್ಕೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ NLP ಅಂತ ಹೇಳಿ ಕರಿತೀವಿ. NLP ಅಂತ ಹೇಳಿದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಅಂದರೆ ಈಗ ನಮ್ಮ ಮೆದುಳು ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಅಂದರೆ NLP ಅಂತ ಹೇಳಿದ್ರೆ ಮನುಷ್ಯ ಭಾಷೆಯನ್ನು ಯಾಂತ್ರೀಕೃತವಾಗಿ, ಅಂದರೆ ಇನ್ ದ ಸೆನ್ಸ್ ಯಂತ್ರಗಳಿಗೆ ಸಹಾಯವಾಗಿ ಅಥವಾ ಸಹಜವಾಗಿ ಅರ್ಥ ಆಗೋ ರೀತಿಯಲ್ಲಿ ಬಳಸ್ತಕ್ಕಂಥದ್ದನ್ನೇ ನಾವು NLP ಅಂತ ಹೇಳಿ ಕರಿತೀವಿ. ಇದು ಧ್ವನಿ ಮೂಲಕನಾದರೂ ಆಗ್ಬೋದು, ಬರಹದ ಮೂಲಕನಾದರೂ ಅದು ಕಮಾಂಡನ್ನು ಕೊಡ್ತಾ ಹೋಗುತ್ತೆ. ಯಾವುದಕ್ಕೆ? ಎ ಐಗೆ. ಅದು ಚಾಟ್ ಜಿ ಪಿ ಟಿಯಲ್ಲಿ ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಹೋಗುತ್ತೆ. ಈಗ ನಮ್ಮ ಮೆದುಳು ಹಿಂಗೇನೋ ಅಂದ್ಕೊಂಡಿದೆ, ಇವಾಗ ನಾವು ಮೊಬೈಲ್ ಯೂಸ್ ಮಾಡಬೇಕು ಅಂತ ಹೇಳಿ ನಮ್ಮ ಮೈಂಡ್ ಅಂದ್ಕೊಂಡಿದೆ. ಆ ತಕ್ಷಣಕ್ಕೆ ನಾವು ಮೊಬೈಲ್ ನಿಂತ್ಕೊಂಡು ಮಾಡ್ತೀವಿ. ಹಾಗೆ NLP ಕೂಡ ಕೆಲಸ ಮಾಡುತ್ತೆ. ಅದಕ್ಕೊಂದು ಕಮಾಂಡ್ ಇದೆ. NLP ಅದಕ್ಕೆ ಅಂದರೆ ಹೇಳ್ಕೊಡುತ್ತದೆ ಹಿಂಗೆ ಅಂಥೇಳಿ. ಇವತ್ತು ಅದೇ ಒಂದು ವಿಷಯ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಇಂಗ್ಲೀಷಿಗೆ ಬದಲಾಯಿಸುತ್ತೆ.
ಇಂಗ್ಲೀಷ್ನಲ್ಲಿರೋದನ್ನು ಕನ್ನಡಕ್ಕೆ ಬದಲಾಯಿಸ್ಕೊಳ್ಳುತ್ತೆ. ಅದೂ ಅಲ್ಲದೆ ಎರಡೂ ಭಾಷೆಗಳಲ್ಲಿರ್ತಕ್ಕಂಥದ್ದನ್ನು ನಾವು ಇನ್ನೂ ಕನ್ಸೈಸ್ ಮಾಡಿ ಅಂತ ಹೇಳಿದ್ರೆ ಇನ್ನೂ ಕನ್ಸೈಸ್ ಆಗಿ ಕೂಡ ಬರೆದು ಕೊಡ್ಬಿಡುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಅಚ್ಚರಿಯನ್ನು ಉಂಟು ಮಾಡ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನನ್ನು ಕೂಡ ಗುರುತಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಮಟ್ಟದಲ್ಲಿ, ಗಮನಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂತಹ ಮಟ್ಟದಲ್ಲಿ ತನ್ನ ಕೆಲಸವನ್ನು ಅದು ಮಾಡ್ತಾ ಹೋಗ್ತಾ ಇದೆ. ಮಾಡೋದ್ರ ಜೊತೆಗೆ ಏನು ಮಾಡ್ತಾ ಇದೆ, ಗೂಗಲ್ಗೆ ಇದು ವಾಯ್ಸ್ ಕಮಾಂಡನ್ನು ಕೊಡುತ್ತೆ, ಸರ್ಚ್ ಎಂಜಿನ್, ಫೋಟೋ, ವಿಡಿಯೋ, ನ್ಯೂಸ್, ಮ್ಯಾಪ್, ಟ್ರಾನ್ಸ್ಲೇಷನ್, ಗೂಗಲ್ನ ಎಲ್ಲ ಸೇವೆಗಳೆಲ್ಲ ಇದು NLP ನೆರವಿಗೆ ಬಂದೇ ಬರುತ್ತೆ, ಅದನ್ನು ಮಾಡ್ತಾ ಹೋಗುತ್ತೆ. ಆದರೆ ಇದೆಲ್ಲವನ್ನು ಮಾಡ್ತಾ ಇದೆ ಅಲ್ವಾ, ಆದರೆ ಭಾಷೆ ಅಲ್ಲಿ ಮಾತ್ರ ಇದು ಸ್ವಲ್ಪ ಕೆಲಸ ತಪ್ಪಾಗ್ತಾ ಹೋಗುತ್ತೆ. ಯಾಕೆ, ನಾವು ಬರಿಬೇಕಾದಾಗ ಕಾಮ, ಫುಲ್ ಸ್ಟಾಪ್ ಎಲ್ಲಿ ಬರಬೇಕು, ಯಾವ ರೀತಿ ಈ ಪದಗಳು ಜೋಡಣೆ ಆಗಬೇಕು, ಇವೆಲ್ಲವನ್ನು ನೋಡ್ಕೊಳ್ತಾ ಹೋಗ್ತೀವಲ್ವ. ಹಾಗೆ ಈ AI ವ್ಯಾಕರಣ ಅಂದ್ರೇನು, ರೂಪಕಾಲಂಕಾರ ಅಂದ್ರೇನು, ಶಬ್ದಾಲಂಕಾರ ಅಂದ್ರೇನು, ಧ್ವನಿ ಅಂದ್ರೇನು, ಅರ್ಥ ಅಂದ್ರೇನು, ಇದೇನು ಗೊತ್ತಿಲ್ಲ. ಆದರೆ ಇವೆಲ್ಲವನ್ನು NLP ಮನುಷ್ಯನಿಗೆ ಹೇಗೆ ಸಹಜವಾಗಿ ಅರ್ಥ ಮಾಡಿಸ್ಕೊಳ್ತೀವೋ, ನಾವು ಅರ್ಥ ಮಾಡ್ಕೊಳ್ತೀವೋ, ಹಾಗೆ ಆ ಮೆಷಿನ್ಗೆ ಅರ್ಥ ಮಾಡಿಸುತ್ತೆ. ಆ ಥರ ಅರ್ಥ ಮಾಡಿಸೋದಕ್ಕೆ ಅದು ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಪ್ರಯತ್ನವನ್ನು ಮಾಡಿದಷ್ಟು ಅದೇನಾಗುತ್ತೆ, ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಹೋಗುತ್ತೆ. ಹಾಗೆ ಸೆಂಟಿಮೆಂಟ್ ಅನಾಲಿಸಿಸನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರುತ್ತೆ. ಅಂದರೆ ನಾವು ಕಮಾಂಡನ್ನು ಕೊಡ್ತಾ ಇರತಕ್ಕಂತಹ ವ್ಯಕ್ತಿಯ ಭಾವನೆ ಹೇಗಿದೆ, ಅದ್ರ ಮೇಲೆ ಅದಕ್ಕೆ ತಕ್ಕನಾಗೆ ನಾನು ಸ್ಪಂದಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ರೀಇನ್ಫಾರ್ಮೇಷನ್ ಲರ್ನಿಂಗ್ ಫ್ರಮ್ ಹ್ಯೂಮನ್ ಫೀಡ್ಬ್ಯಾಕ್. ಅಂದರೆ ನಾವು ಏನು ಫೀಡ್ಬ್ಯಾಕ್ ಕೊಡ್ತೀವಲ್ಲ, ಯಾವ ಭಾವನೆಯಲ್ಲಿ ಕೊಡ್ತೀವೋ ಅದಕ್ಕೆ ತಕ್ಕನಂಗೆ ನಾನು ಸಹಾಯವನ್ನು ಮಾಡಬೇಕು ಅನ್ನೋ ರೀತಿಯಲ್ಲೂ ಇವತ್ತು AI ಗೆ ಕಮಾಂಡ್ ಕೊಡ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲೆಲ್ಲವೂ ಕೂಡ ತಂತ್ರಜ್ಞಾನ ಇಷ್ಟು ಚೆನ್ನಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ. ಆದರೆ ಅದರ ಮಧ್ಯದಲ್ಲೇ ಆ ವ್ಯಕ್ತಿಯ ಏನು ಸೃಜನಶೀಲತೆ ಕಳೆದೋಗ್ತಾ ಇದೆಯಲ್ಲ. ಅದಕ್ಕೆ ಹೇಳ್ತಾರೆ ಕಲೆನೋ ತಲೆನೋ ವಿವೇಚನೆನೋ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂತಹ ಒಂದು ಅಂಶವನ್ನು ಅಥವಾ ಒಂದು ಟಾಸ್ಕನ್ನು ತೆಗೆದುಕೊಳ್ಬೇಕಾದಾಗ ಅವನು 10% ತನ್ನ ಮೆದುಳನ್ನು ಅವನು ಯೋಚನೆ ಮಾಡಿದ್ರೆ 90% AI ಯೋಚನೆ ಮಾಡುತ್ತೆ. ಈಗ ಎಕ್ಸಾಂಪಲ್, ಒಂದು ಯೂಟ್ಯೂಬ್ ತಮ್ನೇಲ್ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡು ಯಾವುದೋ ChatGPTಲೋ ಅಥವಾ ಜೆಮಿನಿನಲ್ಲೋ ಒಂದು ಕೆಲಸ ಮಾಡ್ತಾ ಇರಬೇಕಾದಾಗ ಒಂದಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಬರಿತೀವಿ. ಆ ಬರೆದಾಗ ನಾವೇನು ಯಾವ ಭಾವನೆಯಲ್ಲಿ ಬರಿತಾ ಹೋಗ್ತಿದ್ದೀವಿ ಅನ್ನೋದನ್ನ ಅನಲೈಸಿಸ್ ಮಾಡಿಕೊಂಡು ಅವ್ನು ಏನು ಕಮಾಂಡನ್ನು ಕೊಟ್ಟಿರೋ ನೋಡಿಕೊಂಡು ಅದ್ರ ತಕ್ಕನಂಗೆ ಏನು ಮಾಡುತ್ತೆ, ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಡತ್ತೆ. ಆ ಇಮೇಜನ್ನು ಕ್ರಿಯೇಟ್ ಮಾಡಿಕೊಟ್ಟಿದ ತಕ್ಷಣ ನಮಗೆ ಅದೇ ಸಾಕಪ್ಪ, ಇದೆ ಕರೆಕ್ಟ್ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದ ತಕ್ಷಣ ಅದನ್ನೇನು ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇದನ್ನು ಸೇರಿಸು ಅಂತ ನಾವು ಹೇಳ್ಬೋದು. ಅದು ಕೆಲಸ ಮಾಡುತ್ತೆ. ಅಂದರೆ ನಾವು ಬಳಸ್ಕೊಳ್ತಿರ್ತಕ್ಕಂಥದ್ದು ಎಷ್ಟೋ, ನಮ್ಮ ಕೆಲಸ ತುಂಬ ಕಡಿಮೆ ಮಾಡ್ಕೊಂಡಿದ್ದೀವಿ, ಬಟ್ ಅದಕ್ಕೆ ಕೆಲಸ ಜಾಸ್ತಿ ಕೊಟ್ಟಿದ್ದೀವಿ. ಇದು AI ಮಾಡ್ತಕ್ಕಂತಹ ಕೆಲಸ ಇವತ್ತು. ಅದಕ್ಕೆ ಇನ್ನೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೇಂಟ್ ಮಾಡೋದಾಗಲಿ, ಹಾಡು ಹೇಳೋದಾಗಲಿ, ಪಿಟೀಲ್ ನುಡಿಸೋದಾಗಲಿ ಎಲ್ಲರ ಹೋಗುಗಳನ್ನು ನಾವು ತಮಾಷೆಯಾಗಿ ನೋಡ್ತಾ ಹೋಗ್ತಾ ಇರ್ತೀವಿ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ AI ಅನ್ನತಕ್ಕಂಥದ್ದು ತನ್ನ ಕಾಲನ್ನು ಇಡ್ತಾ ಹೋಗ್ತಿದೆ. ಅದರಲ್ಲೂ ಸೌಂಡ್ ಟ್ರ್ಯಾಕ್, ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ ಸೌಂಡ್ಸ್ಕೇಪ್, ಎಡಿಟಿಂಗ್, ಬಹುಪಾಲು ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಅದೇ ಹೇಳ್ತಲ್ಲ, ಒಂದು ತಮ್ನೇಲನ್ನು ನಾವೇ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಮಾಡೋದಕ್ಕಾಗಲ್ಲ, ಅದೇ ಕೂತ್ಕೊಂಡು ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಕೊಡುತ್ತೆ. ಕೊಟ್ಟ ಮೇಲೆ ಕೆಲವೊಂದು ಕಮಾಂಡ್ಗಳನ್ನು ಹೇಳ್ತೀವಿ, ನೋಡಪ್ಪ ಇದು ಸರಿ ಇಲ್ಲ, ಇದನ್ನು ಆಲ್ಟ್ರ್ ಮಾಡು ಅಂತೇಳಿ ಅದು ಆಲ್ಟ್ರ್ ಮಾಡ್ಕೊಂಡು ಮತ್ತೆ ಕೊಡುತ್ತೆ. ಈ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ಆದರೆ ಮನುಷ್ಯನಿಗೆ ಆ ಮಟ್ಟಕ್ಕೆ ನಾವು ಹೋಗೋದಕ್ಕಾಗ್ತಾಯಿಲ್ಲ. ಅಂದರೆ ನಾವು ವಿವೇಚನೆಯನ್ನು ಮಾಡ್ತೀವಿ, ಅದು ವಿವೇಚನೆ ಮಾಡ್ತಾ ಇಲ್ಲ. ನಾವು ಏನು ಕಮಾಂಡ್ ಕೊಟ್ಟಿದ್ದೀವಿ ಆ ಕಮಾಂಡಿಗೆ ತಕ್ಕಂಗೆ ಕೆಲಸ ಮಾಡಿಬಿಡುತ್ತೆ ಅಷ್ಟೆ. ಅಂದರೆ ಈ ತಂತ್ರಜ್ಞಾನವೆಲ್ಲವೂ ಕೂಡ ನಮಗೆ ಈಗಷ್ಟೇ ಸಿಗ್ತಾ ಅಥವಾ ಇವಾಗಲಿಂದ ಮಾತ್ರನೇ ಬಂದಿದೆಯಾ ಅಂತ ಹೇಳಿದ್ರೆ ಇಲ್ಲ. 1872ರಲ್ಲಿ ಒಂದು ಕಾದಂಬರಿ ಬರುತ್ತೆ, ಸ್ಯಾಮ್ಯುಯಲ್ ಬಟ್ಲರ್ ಬರೀತಕ್ಕಂಥ ಏರ್ವಾನ್ ಕಾದಂಬರಿ. ಅಲ್ಲೇ AI ಬಗ್ಗೆ ಮಾತಾಡ್ತಾ ಹೋಗ್ತೀರ. ಆಮೇಲೆ ಈ ಒಂದು ಕಾದಂಬರಿಗೆ ಪ್ರೇರಣೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್ನ ಆಫ್ ದಿ ಆರಿಜಿನ್ ಆಫ್ ಸ್ಪೀಶೀಸ್ ಅಂತ ಹೇಳಿ ಒಂದು ಕಾದಂಬರಿ. ಅದಾದಮೇಲೆ ನಮಗೆ 1897ರಲ್ಲಿ ಗುಸ್ಸೆ ಎಟಲ್ ಅಟೋಮೇಟ್ ಅಂಥೇಳಿ ಫ್ರೆಂಚ್ ಶಾರ್ಟ್ನಿಂದ ಹಿಡ್ಕೊಂಡು ಇವತ್ತಿನ ಎಂದಿರನ್ ಮೂವಿ, ಆಂಡ್ರಾಯ್ಡ್, ಕುಂಜಪ್ಪನ್, ಇಲ್ಲಿವರೆಗೂ ಕೂಡ ರೋಬೋಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿದ್ದಾವೆ. ಅಂದರೆ ತಂತ್ರಜ್ಞಾನದ ಅಪ್ಗ್ರೇಡ್ ನಾವು ಎಲ್ಲ ಕಡೆನೂ ಕಾಣ್ತಾ ಹೋಗ್ತೀವಿ. AI ಅನ್ನೋದು ಹೇಗೆ ಬಳಸ್ಕೊಳ್ತಾ ಹೋಗ್ತಾ ಇದ್ದೀವಿ ಅನ್ನೋದನ್ನು ಫಿಲಮ್ಗಳಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದ್ರ ಮೂಲಕವಾಗಿ ಏನಾಗ್ತಾ ಇದೆ, ಸೃಜನಶೀಲತೆಗೆ ಎಲ್ಲೋ ಒಂದು ಕಂಟಕ ಬರೋದು ಕಾಣಿಸ್ಕೊಳ್ತಾ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಇದ್ರ ಮೂಲಕವಾಗಿ ನಾವು ತಿಳ್ಕೊಳ್ತಾ ಹೋಗ್ಬೋದು.
ಈಗ ಸೃಜನಶೀಲತೆ ಅಂದರೆ ನಾವು ಕ್ರಿಯೇಟಿವ್ ಆಗಿ ನಾವು ಮೊದಲೇನು ಮಾಡ್ತಾ ಇದ್ವಿ, ಹಾಡು ಬರಿತಾ ಇದ್ವಿ, ಹಾಡ್ತಿದ್ವಿ, ಕವಿತೆ ಬರಿತಿದ್ವಿ, ಪೇಂಟ್ ಮಾಡ್ತಿದ್ವಿ. ಸೃಜನಶೀಲತೆ ಅನ್ನೋದು ಎಲ್ಲ ಕಡೆ ಕೇಳ್ಕೊಂಬರ್ತಾ ಇತ್ತು. ಆವಾಗ ಆ ವ್ಯಕ್ತಿ ಎಂತೆಂಥ ರೀತಿಯಲ್ಲಿ ಅದನ್ನು ಅಭ್ಯಾಸ ಮಾಡಬೇಕಿತ್ತು, ಅಭ್ಯಾಸ ಮಾಡ್ಕೊಂಡು ಹೊಸತನವನ್ನು ಅಲ್ಲಿ ತೋರಿಸ್ಕೊಳ್ತಾ ಇದ್ದ, ಅದೆಲ್ಲವೂ ಆಯಿತು. ಆದರೆ ಇವತ್ತು ಆ AI ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಒಬ್ಬ ವಿಶ್ವ ಚಾಂಪಿಯನ್ ಚೆಸ್ ಪ್ಲೇಯರ್ ಇದಾನಲ್ಲ, ಅವನನ್ನೇ ಸೋಲ್ಸುತ್ತೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಅದು ಬಂದು ನಿಂತಿದೆ. ತಂತ್ರಜ್ಞಾನ ಅನ್ನೋದು ಅಷ್ಟೊಂದು ಮಟ್ಟಕ್ಕೆ ಬೆಳ್ಕೊಳ್ತಾ ಹೋಗ್ತಾ ಇದೆ. ಮನುಷ್ಯನಿಗೆ ಇದರಿಂದ ಪ್ರಯೋಜನ ಇದ್ದರೂ ಕೂಡ ಅವನ ಬುದ್ಧಿಯನ್ನು ಮೀರಿ ಬೆಳೀತದೆ ಅಂತ ಹೇಳಿದ್ರೆ ನಾಳೆ ದಿನ ಅದೇ ಒಂದು AI ಒಬ್ಬ ಮನುಷ್ಯನನ್ನು ಕಂಟ್ರೋಲ್ ಮಾಡುತ್ತೆ. ನಾಳೆ ದಿನ ಅದಕ್ಕೆ ಒಬ್ಬ ಡೀಪ್ ಮೈಂಡ್ ಕಂಪ್ನಿ CEO ಏನು ಹೇಳ್ತಾನೆ ಅಂತ ಹೇಳಿದ್ರೆ, AI ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಒಂದು ಜರೂರು ಕೆಲಸ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಅದಕ್ಕೆ ಕಮಾಂಡ್ ಕೊಡ್ತಾ ಇದ್ದೀವಿ, ನಾಳೆ ದಿನ ಅದೇ ನಮಗೆ ಕಮಾಂಡ್ ಕೊಡೋ ರೀತಿಯಲ್ಲಿ ಆಗೋಯ್ತು ಅಂತ ಹೇಳಿದ್ರೆ, ಮತ್ತು ಅದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತು ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟಾರಲ್ಲಿ ಕೆಲಸನೇ ಕಳ್ಕೊಂಡ್ಬಿಡ್ತೀವಲ್ಲ ನಾವು. ಅದಕ್ಕೆ ಈ ತಂತ್ರಜ್ಞಾನವನ್ನು ಪ್ರತಿದಿನ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಸೇನೆ, ಶಸ್ತ್ರಾಸ್ತ್ರ ಅಭಿವೃದ್ಧಿ, ಹಣಕಾಸು, ಶೇರ್ ಮಾರುಕಟ್ಟೆ ಎಲ್ಲ ಕ್ಷೇತ್ರಗಳು ಕೂಡ AI ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಆವಾಗ ನಾವು ಹೇಗೆ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಆವಾಗ ಅದರ ಕಮಾಂಡ್ ಮೇಲೆ ನಾವು ಕೆಲಸವನ್ನು ಮಾಡಬೇಕಾಗ್ತಾ ಹೋಗ್ತದೆ. ಆದ್ದರಿಂದ ತಂತ್ರಜ್ಞಾನ ಎಷ್ಟೆಲ್ಲ ಮುಂದುವರ್ಕೊಂಡು ಹೋಗಿದ್ರೂ ಕೂಡ ಸೃಷ್ಟಿಯಲ್ಲಿ ಮನುಷ್ಯ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವೈಭವ ಅಥವಾ ಕೊಳ್ಬೋದು. ಯಾವ ಬಣ್ಣ ಆಗಲಿ, ಯಾವ ರಾಗ ಆಗಲಿ, ಯಾವ ಪದ ಆಗಲಿ, ಯಾವ ಹದದಲ್ಲಿ ಬರಬೇಕು ಅಂತಕ್ಕಂಥ ವಿವೇಚನೆ. ಅಂದರೆ ಈಗ ಒಂದು ಪೇಂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪೇಂಟ್ ಒಳಗಡೆ ಎಷ್ಟು ಬಣ್ಣ ಇರಬೇಕು, ಯಾವ ರೀತಿ ಅದು ಕಾಣಬೇಕು, ಯಾವ ರೀತಿ ಜನರು ಅದನ್ನು ನೋಡಬೇಕು, ಇವೆಲ್ಲವನ್ನು ಯೋಚನೆ ಮಾಡೋದು ಯಾರು ಅಂತ ಹೇಳಿದ್ರೆ ಒಬ್ಬ ಕಲೆಗಾರನೇ. ಆದ್ದರಿಂದ ಕಲೆಗಾರ ಎಲ್ಲಿವರೆಗೂ ಅದನ್ನು ಯೋಚನೆ ಮಾಡ್ಕೊಂಬರ್ತಾನೋ ಅಲ್ಲಿವರೆಗೂ ಅವನ ಕೈಯಲ್ಲಿ ಅದು ಇದ್ದೇ ಇರುತ್ತೆ. ಇದರಿಂದ ಅರಿವು ಅನ್ನೋದು ನಮ್ಮಲ್ಲಿರಬೇಕು. ಇತ್ತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಾವು ನೋಡ್ಕೊಂಡಂಗೆ ಮನುಷ್ಯನ ಕೈಯಲ್ಲಿ ಅದಿರೋ ರೀತಿ ಮಾಡ್ತಾ ಹೋಗ್ಬೋದು. ಆದರೆ AIನ ನಾವೇನು ಮಾಡಬೇಕು ಅಂದರೆ ನಮ್ಮ ಕಮಾಂಡ್ ಒಳಗಡೆ ಇಟ್ಕೊಳ್ಬೇಕೇ ಹೊರತು ಅದರ ಕಮಾಂಡ್ ಒಳಗಡೆ ಮನುಷ್ಯ ಬರಬಾರ್ದು ಅನ್ನೋದು. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮನುಷ್ಯನ ಸೃಜನಶೀಲತೆ ಅನ್ನೋದು ಶಾಶ್ವತವಾಗಿ ಇರಬೇಕೇ ಹೊರತು ಈ ಸೃಜನಶೀಲತೆ ಅಂತಕ್ಕಂಥದ್ದು AI ಬರೋದ್ರ ಮೂಲಕವಾಗಿ ಎಲ್ಲೋ ನಾವು ಒಂದು ಕಡೆ ಕಳ್ಕೊಳ್ತಿದ್ದೀವಿ ಅನ್ನೋದನ್ನು ಕೂಡ ಈ ಪಾಠ ನಮಗೆ ತೋರಿಸ್ತಾ ಹೋಗುತ್ತೆ. Thank you.